ರಾಜ್ಯದಲ್ಲಿ ಉಪಚುನಾವಣೆ ಕಾವು ಜೋರಾಗಿರುವಂತದ್ದು, ಅದರಲ್ಲೂ ಕೂಡ ಬಾಗಲಕೋಟೆ ಉಪಚುನಾವಣೆ ಒಂದು ಲೆಕ್ಕಕ್ಕೆ ಅಂದ್ರೆ ಜೋರಾಗಿ ನಡೀತಾ ಇರುವಂತದ್ದು. ಈ ಖುದ್ದು ಇವತ್ತು ಬಾಗಲಕೋಟೆಗೆ ರಾಜ ಹುಲಿ ಎಂದೇ ಖ್ಯಾತಿಯಾಗಿರುವಂತಹ ಬಿಜೆಪಿಯ ಹಿರಿಯ ಮುಖಂಡರಾದಂತಹ BS ಯಡಿಯೂರಪ್ಪನವರು ಕೂಡ ಬಾಗಲಕೋಟೆಗೆ ಇವತ್ತು ಬಂದಿರುವಂತದ್ದು. ಖುದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಯಡಿಯೂರಪ್ಪನವ್ರ ಜೊತೆ ನಮ್ಮ ಜೊತೆ ಇರುವಂತದ್ದು, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಾಗಲಕೋಟೆಗೆ ಬಂದಿರುವಂತದ್ದು, ಸರ್ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಸರ್ ಉಪಚುನಾವಣೆ ಕಾವು? ನಾನು 100ಕ್ಕೆ 100 ನಿಶ್ಚಿತವಾಗಿ ಹೇಳ್ತೇನೆ, ಈ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿ ಹಗಲು ದರೋಡೆ ಮಾಡಿರುವಂತಹ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸುವಂತ ಒಂದು ತೀರ್ಮಾನವನ್ನು ಬಾಗಲಕೋಟೆ, ದಾವಣಗೆರೆ ಜನ ತೀರ್ಮಾನ ಮಾಡಿದ್ದಾರೆ. ಇದರ ಪರಿಣಾಮ 100ಕ್ಕೆ 100 ಎರಡೂ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲೋರಿದ್ದೇವೆ. ಸಿದ್ದರಾಮಯ್ಯನವರು ಇಲ್ಲಿ ಬಂದು 4-5 ದಿವಸ ಕ್ಯಾಂಪ್ ಮಾಡಿದ್ರು. ಕಾರಣ ಏನು? ಕಾರಣ ಪಕ್ಷದ ಗೆಲುವಿನ ದೃಷ್ಟಿ ಅಲ್ಲ, ಅವರ ಸಮಾಜದ ಒಬ್ಬ ವ್ಯಕ್ತಿ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಜಾತಿಯ ರಾಜಕಾರಣ ಮಾಡೋಕ್ಕೋಸ್ಕರ ಅವರು ಬಂದಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಶೋಭೆ ತರುವಂತದ್ದಲ್ಲ. ಇಷ್ಟಾದರೂ ಸಹ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ಸರ್, ಸಿದ್ದರಾಮಯ್ಯನವರು ಇವತ್ತು 4 ದಿನ ಇದ್ರು ಇಲ್ಲಿವರೆಗೂ, ಅವರು ಬಿಜೆಪಿ ಮೇಲೇನೆ ಮೇನವಾಗಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಸುಮಾರು 8 ರಿಂದ 9 ವರ್ಷ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಮಾಡಿದೆ. ಆ ಟೈಮ್ನಲ್ಲಿ ಬಿಜೆಪಿ ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ. ಈಗ ಮತ ಕೇಳೋದಕ್ಕೆ ಅವ್ರಿಗೇನು ನೈತಿಕತೆ ಇದೆ ಅಂತ ಹೇಳಿ ಅವರು ಆರೋಪ ಮಾಡ್ತಾರೆ. ಸುವರ್ಣ ಗ್ರಾಮ ಯೋಜನೆ ತಂದವರು ಯಾರು? ಭಾಗ್ಯಲಕ್ಷ್ಮಿ ಯೋಜನೆ ತಂದವರು ಯಾರು? ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ 6,000 ಕೊಟ್ಟರು, 4,000 ನಾವು ಕೊಟ್ಟು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕಿಸಾನ್ ಸನ್ಮಾನ್ ಯೋಜನೆ ರದ್ದು ಮಾಡಿದ್ರು, ಭಾಗ್ಯಲಕ್ಷ್ಮಿ ಯೋಜನೆ ರದ್ದು ಮಾಡಿದ್ರು, ನಾವು ಕೊಡ್ತಿದ್ದಂತ 4,000 ರೂಪಾಯಿಗೆ ಕಲ್ಲು ಹಾಕಿದ್ರು. ಹೀಗೆ ಜನತೆಗೆ ದ್ರೋಹ ಮಾಡಿರುವಂತ, ವಿಶ್ವಾಸ ದ್ರೋಹ ಮಾಡಿರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಾರಿ ಜನ ತಕ್ಕ ಪಾಠವನ್ನು ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ಕಲಿಸ್ತಾರೆ. ಅದಕ್ಕಾಗನೇ ಇಲ್ಲಿ ಬಂದು ಕ್ಯಾಂಪ್ ಮಾಡಿರೋದು ವಾರಗಟ್ಟಲೆ. ಇಲ್ಲಿ ಬಂದಿರೋ ಉದ್ದೇಶ ಅವರ ಸಮಾಜದ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಂತಿದ್ದಾನೆ ಒಂದೇ ಒಂದು ಕಾರಣಕ್ಕೋಸ್ಕರ. ಇಲ್ಲಿ ಅವರು 1-2 ದಿವಸನೂ ಇಲ್ಲಿ ಇರ್ತಾ ಇರಲಿಲ್ಲ. ಸೊ ಜಾತಿಯ ರಾಜಕಾರಣ ಮಾಡಕ್ಕೆ ಬಂದಿದ್ದಾರೆ. ಜನ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್, ನಾನು ಸಾಲದ ರಾಮಯ್ಯ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಆದ್ರೆ ನಾನು ಸಾಲದ ರಾಮಯ್ಯ ಅಲ್ಲ, ಮೋದಿ ನನಗಿಂತಲೂ ಕೂಡ ಜಾಸ್ತಿ ಸಾಲವನ್ನ ಮಾಡಿದ್ದಾರೆ. ಅವ್ರಿಗೆ ಏನ್ ಹೇಳ್ತಾರೆ ಬಿಜೆಪಿ ಅನ್ನೋದು ಸಿದ್ದರಾಮಯ್ಯ. ಈ ರಾಜ್ಯದ ಮುಖ್ಯಮಂತ್ರಿಗೆ ಪದೇ ಪದೇ ಒಬ್ಬ ಸಾಮಾನ್ಯ ಮುಖ್ಯಮಂತ್ರಿ ಆಗಿರೋ ನೀವು ಪ್ರಧಾನಿಯವರ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವುದೇ ಅಕ್ಷಮ್ಯ ಅಪರಾಧ. ದೇಶದಲ್ಲಿ ಯಾವ ರೀತಿ ದೇಶದ ಆರ್ಥಿಕ ಪರಿಸ್ಥಿತಿ ಇದೆ, ಇಡೀ ಪ್ರಪಂಚವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಕೊಂಡಾಡ್ತಾ ಇರೋ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನಂತ ಒಬ್ಬ ಮುಖ್ಯಮಂತ್ರಿ ಟೀಕೆ ಮಾಡೋದ್ರಿಂದ ಅದರಿಂದ ಏನು ಲಾಭ ಆಗೋದಿಲ್ಲ. ಜನ ಇದೆಲ್ಲದರ ಪರಿಣಾಮ ತಕ್ಕ ಪಾಠವನ್ನು ಕಲಿಸ್ತಾರೆ. ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಬಿಜೆಪಿಗರು ಟಾರ್ಗೆಟ್ ಮಾಡ್ತಾರೆ. ನಮ್ಮಂತ ಹಿಂದುಳಿದವಂತವರು ಮುಂದುವರಿಯುವುದು ಬಿಜೆಪಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಆರೋಪ ಮಾಡ್ತಾರೆ ಅನ್ಸುತ್ತೆ ಸರ್. ಹಿಂದುಳಿದ ವರ್ಗ ಮುಂದುಳಿದ ವರ್ಗ ಪ್ರಶ್ನೆ ಅಲ್ಲ. ನಾವು ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸ ಅನ್ನುವಂತ ಒಂದು ಅರ್ಥದಲ್ಲಿ ಎಲ್ಲ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ. ಜಾತಿಯ ರಾಜಕಾರಣ ಮಾಡಕ್ಕೆ ಬಂದಿರುವಂತವರು ಸಿದ್ದರಾಮಯ್ಯ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇಲ್ಲಿ ಚಿರಂತಿ ಮಠ ಅವರು ಶಿಕ್ಷಣ ಸಮಸ್ಯೆಯನ್ನು ಕಟ್ಕೊಂಡು ಮಾಡಿರುವಂತ ಒಳ್ಳೆ ಕೆಲಸ ಮನೆ ಮನೆಗೆ ಮನವರಿಕೆ ಆಗಿದೆ. ಹೀಗಾಗಿ ಇಲ್ಲಿ ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಗೆಲ್ಲೋರಿದ್ದಾರೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗೋದು ನಿಶ್ಚಿತ. ಇಲ್ಲಿ ದಾವಣಗೆರೆ ಎರಡೂ ಕಡೆ ನಾವು ನಿಶ್ಚಿತವಾಗಿ ದೊಡ್ಡ ಅಂತರದಲ್ಲಿ ಗೆಲ್ತೇವೆ. ಸರ್, ಕೊನೆಯದಾಗಿ ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದ ಮೇಲೆ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕಾದ್ ನೋಡೋಣ. ಈ ಬಗ್ಗೆ ಯಾವುದೇ ಈಗಲೇ ಹೇಳಕ್ ನಾನು ಇಷ್ಟಪಡೋದಿಲ್ಲ. ಅದು ಎರಡೂ ಕಡೆ ಸೋಲೋದಂತೂ ನಿಶ್ಚಿತ ಕಾಂಗ್ರೆಸ್ನವರು. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಒಂದು ಆಡಳಿತ ವೈಖರಿ ಬಗ್ಗೆ ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಲೂಟಿ ಹಗಲು ದರೋಡೆ ನಡೀತಾ ಇದೆ. ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ. ಇದಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ BS ಯಡಿಯೂರಪ್ಪನವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.